ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಯಜಮಾನ ಸಿನಿಮಾ ಮಾಡೋ ಕಾರಣ ಏನು? ಇಂಥದ್ದೊಂದು ಕತೆ ಹೇಳಬೇಕು ಅನ್ನೋದು ಕಾರಣ. ಅದು ಬಿಟ್ಟು ಇನ್ನೇನು ಕಾರಣ ಇರುತ್ತೆ? ತುಂಬ ನೀವು ಸಿನಿಮಾ ನೋಡಿದಾಗ ಈ ಟೈಟಲ್ ಯಾಕೆ ಈ ಕತೆ ಇನ್ನು ಅದಕ್ಕೇನು ಉತ್ತರ ಹೇಳೋದು? ಒಂದು ಕತೆಗಳು ಮಾಡ್ತೀವಿ, ಈ ಕತೆನೂ ಇಷ್ಟ ಆಯಿತು ಮಾಡ್ತಾ ಇದ್ದೀವಿ. ಕಥೆಯಲ್ಲಿ ಯಜಮಾನ ಸಿನಿಮಾ ರಿಲೀಸ್ ಆಗ್ತಿದೆ, ಸೊ ಮಾರ್ನಿಂಗ್ ಶೋ 12 ಗಂಟೆ ಆ ಥರ ಪ್ಲಾನ್ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅದನ್ನು ಹೇಳ್ತೀನಿ, ನಾನೇ ಮೀಡಿಯಾ ಹೌಸ್ ಸ್ಟುಡಿಯೋನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ, ಅದನ್ನು ಹೇಳ್ತೀನಿ. ಇನ್ನು ಮುಂದಿನ ವಾರ ಇದೆ, ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥಿಯೇಟರ್ಸ್ ಲೈನ್ ಅಪ್ ಆಗ್ತಾ ಇದೆ. ಎಷ್ಟಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಲಾಂಗಿವಿಟಿ ಇದೆ ಅನ್ನೋದು ಮುಖ್ಯ. ಯಾವುದು ಒಂದೊಂದು ಸಿನಿಮಾಗೆ ಒಂದೊಂದು ಥರದ ವ್ಯಾಪಾರಿ ಧರ್ಮಗಳಿರುತ್ತೆ. ಸೊ ಆ ಸಿನಿಮಾಗೆ ಏನು ಬೇಕು ಆ ನಿರ್ಮಾಪಕರು ಆ ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ತಾರೆ. ಇಲ್ಲಿ ಎರಡೂ ನಾನೇ ಆಗಿರೋದ್ರಿಂದ ನಾನು ಡಿಸಿಷನ್ ತಗೋತೀನಿ. ನನಗೇನು ಸರಿ, ಇದಕ್ಕೇನು ಸರಿ ಅಂತ ನನ್ನ ಜಡ್ಜ್ಮೆಂಟಲ್ಲಿ ಅನ್ಸುತ್ತೋ ಆ ನಿರ್ಧಾರ ತಗೋತೀನಿ. ಅಟ್ ಎ ಟೈಮ್ ಎಲ್ಲ ಕಡೆ ರಿಲೀಸ್ ಆಗುತ್ತೆ ಕರ್ನಾಟಕ. ಹೌದು, ಅಟ್ ಎ ಟೈಮ್ ರಿಲೀಸ್ ಆಗುತ್ತೆ. ಆಡಿಯೋ ರಿಲೀಸೇ ಆಗಿರೋದು. ಇವತ್ತಿನ ದಿನ ಆಡಿಯೋ CD ಅನ್ನೋ ಕಾಲ ಇಲ್ಲ. ಸೊ ಇವತ್ತು ಇಂಟರ್ನೆಟ್ಟು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ನೀವೆಲ್ಲರೇ ನೋಡಿದ್ದೀರಾ. ಮಿಲಿಯನ್ಸ್ ಆಫ್ ಜನ ನೋಡಿದ್ದಾರೆ ಅಂದರೆ ಆಡಿಯೋ ರಿಲೀಸ್ ಮಾಡಿದ್ದಕ್ಕೆ ನೋಡಿದ್ದಲ್ವ. ಒಂದು ಆಡಿಟೋರಿಯಮಲ್ಲಿ 100 ಜನ ಚಪ್ಪಾಳೆ ಹೊಡೆಯೋ ಕಾಲ ಮೀರ್ತಿವತ್ತು ಅಲ್ವಾ. ಜೂಕ್ ಬಾಕ್ಸ್ ಅನ್ನೋದು ಒಂದು ಕಾಲದಲ್ಲಿ, ಆಡಿಯೋ ಅಲ್ಲ, ಹಾಡು ಬಂದ ಮೇಲೆ ಅದು ಯಾವ ರೀತಿಲಿ ಬರುತ್ತೆ ಅನ್ನೋದು ಅರ್ಥ ಏನು, ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಸಿನಿಮಾಲಿ ಹಾಡು ಕೇಳ್ಬಿಟ್ಟಿದ್ದೀರಲ್ಲ ಎಲ್ಲ, ಇನ್ನೊಂದು ಹಾಡು ಬಿಡುಗಡೆ ಮಾಡಬೇಕು, ಮಾಡ್ತೀವಿ. ಏನು ರೈಟ್ಸು? ವ್ಯಾಪಾರದ ವಿಷಯ ನಿರ್ಮಾಪಕರಿಗಿರಲಿ, ಇಲ್ಲಿ ಪಬ್ಲಿಕ್ಗೆ ಹೇಳೋದಲ್ಲ. ನನ್ನ ಕಂಪ್ನಿ 10 ಪ್ರಾಜೆಕ್ಟ್ಸ್ ಇರುತ್ತೆ, ವ್ಯಾಪಾರ ನಮಗೆ ಸಂಬಂಧಪಟ್ಟದ್ದು. ಏನು? ಹಾಂ, ಆಗತ್ತೆ. ಬುಕಿಂಗ್ ಓಪನ್ಸ್ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ. ಎಕ್ಸಾಕ್ಟ್ ಡೇಟನ್ನು ಅನೌನ್ಸ್ ಮಾಡ್ತೀನಿ, ಶುಕ್ರವಾರ ಅನೌನ್ಸ್ ಮಾಡ್ತೀನಿ. ನಾನು ಹೇಳ್ತೀನಿ ಯಾವ ಟೈಮಿಗೆ ಶೋ ಶುರು ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲ. ಸೊ ಪ್ರತಿಯೊಂದೂ ಎಲ್ಲರ ಜೊತೆ ಮೀಡಿಯಾ ಮುಖಾಂತರ ಹಂಚ್ಕೋತಾನೆ ಇದ್ದೀವಿ. ನಾ ಹೇಳ್ತೀನಿ ಎಷ್ಟು ಥಿಯೇಟ್ರು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ಸಿನಿಮಾ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ಲ ಸಿನಿಮಾವನ್ನು ಪ್ರೀತಿಸೋರಿಗೆ ಹೇಗೆ ತಲುಪಿಸ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಹೇಳ್ತೀನಿ.